ಕೊಡವ ಹೆಣ್ಣು ಮಕ್ಕಳ ಪಾವಿತ್ರ್ಯವಾದಂತಹ ಒಂದು ಕಲೆ. ಕೊಡವ ಸಂಸ್ಕೃತಿಗೆ ಕೊಡವರಿಗೆ ಮೀಸಲಾದಂತಹ ಒಂದು ವಿಶೇಷವಾದಂತಹ ಕಲೆ. ಕೊಡವ ಜಾನಪದ ಪ್ರಕಾರಗಳಲ್ಲೊಂದು, ಬೇರೆ ಯಾವುದೂ ಅಲ್ಲ, ಉಮ್ಮತ್ತಾಟ್. ಉಮ್ಮತ್ತಾಟ್ ಅನ್ನುವಂತಹ ಜಾನಪದ ನೃತ್ಯದ ಬಗ್ಗೆ ನಾನಿವತ್ತು ಸಣ್ಣ ಮಾಹಿತಿ, ಅದರ ಇತಿಹಾಸ, ಅದರ ವಿಶೇಷತೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಆ ಒಂದು ಅದ್ಭುತ ನೃತ್ಯವನ್ನು ಸಹ ಇವತ್ತು ನಾನು ನಿಮಗೆ ತೋರಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ನಾನು ಭೀಮಯ್ಯ ಬಾಚಮಡ. ಒಂದು ವಿಶೇಷವಾದಂತಹ ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ನಮ್ಮ ಸಂಸ್ಕೃತಿಗೆ ಅಡಕವಾದಂತಹ ಒಂದು ವಿಶೇಷವಾದಂತಹ ವಿಡಿಯೋದು. ಈ ಒಂದು ನನ್ನ ಚಾನಲ್ನ ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಮರಿಬೇಡಿ. ₹1 ಖರ್ಚಾಗಲ್ಲ. ಹಾಗೆ ಈ ವಿಡಿಯೋವನ್ನು ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ. ಓಕೆ, ಶೇರ್ ಮಾಡಿದಾಗ ನಮ್ಮ ಕಲೆಯ ಬಗ್ಗೆ ಒಂದಷ್ಟು ಮಾಹಿತಿಗಳು ನಿಮಗೆ ಸಿಗ್ಬೋದು, ನಿಮಗೊಂದಷ್ಟು ಖುಷಿ ಅನಿಸ್ಬೋದು, ಒಂದಷ್ಟು ಆಶ್ಚರ್ಯವೂ ಅನಿಸ್ಬೋದು. ಎಸ್, ಉಮ್ಮತ್ತಾಟ್ ಕೊಡವ ಹೆಣ್ಣು ಮಕ್ಕಳು, ಕೊಡವ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂಥ ಒಂದು, ಹೆಣ್ಣು ಮಕ್ಕಳೇ ಭಾಗವಹಿಸುವಂತಹ ಒಂದು ಜಾನಪದ ನೃತ್ಯ ಇದು. ಸಮುದ್ರ ಮಥನ, ಐತಿಹಾಸಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಥನ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಸ್ತುಗಳು ಉದ್ಭವ ಆಗುತ್ತವೆ. ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು ಸಮುದ್ರವನ್ನು ಕಡಿತಾರೆ. ಬೇರೆ ಬೇರೆ ರೀತಿಯ ವಸ್ತುಗಳು ಉದ್ಭವ ಆಗ್ತವೆ. ಆ ಸಂದರ್ಭದಲ್ಲಿ ಅಮೃತ ಉದ್ಭವ ಆಗುತ್ತೆ. ಅಮೃತ ಉದ್ಭವ ಆಗುವಂತಹ ಸಂದರ್ಭದಲ್ಲಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಒಂದು ಪೈಪೋಟಿ, ಇದು ನಮಗೆ ಸೇರತಕ್ಕದ್ದು, ಇದು ನಮಗೆ ಸೇರತಕ್ಕದ್ದು ಅನ್ನುವಂಥ ಒಂದು ಪೈಪೋಟಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ದೇವತೆಗಳು ಒಂದು ತಂತ್ರವನ್ನು ಹೂಡಿ ಮಹಾವಿಷ್ಣುವು ಮೋಹಿನಿ ಅವತಾರವನ್ನು ತೆಗಿತಾಳೆ. ಎಸ್, ಮಹಾವಿಷ್ಣು ಮೋಹಿನಿ ಅವತಾರವನ್ನು ತೆಗೆದು ರಾಕ್ಷಸರಿಗೆ ಈ ಅಮೃತವು ಸಿಗದಂತೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಳೆ. ಆ ಸಂದರ್ಭದಲ್ಲಿ ತನ್ನ ಮಾತಿನ ಚಾತುರ್ಯ ಇರ್ಬೋದು, ತನ್ನ ವೈಯಾರ ಇರ್ಬೋದು, ತನ್ನ ಮೈಮಾಟ ಇರ್ಬೋದು, ಅಥವಾ ನೃತ್ಯ ಇರ್ಬೋದು, ಡ್ಯಾನ್ಸ್, ಈ ರೀತಿಯ ಅವರನ್ನು ದಾರಿ ತಪ್ಪಿಸಿ ಅದನ್ನು ಅವರ ಕೈಗೆ ಸಿಗದಂತೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಮೋಹಿನಿಯು ಮಾಡುವಂಥ ಒಂದು ನೃತ್ಯ ಪ್ರಕಾರದ ಒಂದು ಸ್ವರೂಪವೇ ಉಮ್ಮತ್ತಾಟ ಅನ್ನುವಂಥದ್ದು. ಒಂದು ಐತಿಹಾಸಿಕ ನಂಬಿಕೆ ನಮ್ಮ ಕೊಡವ ಸಂಸ್ಕೃತಿಯಲ್ಲಿ ಬರುವಂಥದ್ದು. ಈ ಒಂದು ಉಮ್ಮತ್ತಾಟನ್ನು ಯಾವ ರೀತಿ ಕುಣಿತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಬೇಕಂತಂದರೆ, ಇದೊಂದು ತುಂಬ ಸೌಮ್ಯವಾದಂತಹ ಒಂದು ನೃತ್ಯ ಪ್ರಕಾರ. ತುಂಬ ಸಾಫ್ಟಾಗಿ ಮೂವ್ ಆಗುತ್ತೆ. ಯಾವುದೇ ರೀತಿ ಅಬ್ಬರ, ಆವೇಶ, ವೀರತ್ವ, ಶೂರತ್ವ ಆ ಥರ ಏನೂ ಇರಲ್ಲ. ತುಂಬ ಸಾಫ್ಟಾಗಿ, ಮೆಲೋಡಿಸ್ ಆಗಿ ಮೂವ್ ಆಗುವಂಥ ಒಂದು ಕಲಾ ಪ್ರಕಾರ ಆಗಿದೆ, ಜಾನಪದ ನೃತ್ಯ ಪ್ರಕಾರ ಆಗಿದೆ. ಈ ಒಂದು ನೃತ್ಯವನ್ನು ನಮ್ಮ ಕೊಡಗಿನ ಹೆಣ್ಣುಮಕ್ಕಳು, ಕೊಡವ ಹೆಣ್ಣುಮಕ್ಕಳು ತುಂಬ ಪಾವಿತ್ರ್ಯತೆಯಿಂದ, ತುಂಬ ಶುದ್ಧವಾಗಿ, ಶುದ್ಧ ಮನಸ್ಸು, ಶುದ್ಧ ದೇಹ, ಆಂತರಿಕ ಮತ್ತು ಬಹಿರಂಗ ಒಂದು ಶುದ್ಧತೆಯನ್ನು, ಪಾವಿತ್ರತೆಯನ್ನು ಕಾಪಾಡಿಕೊಳ್ತಾ ಈ ಒಂದು ನೃತ್ಯವನ್ನು ಮಾಡ್ತಾರೆ. ಇದೊಂದು ದೈವಿಕ ಕಲೆಯೂ ಹೌದು, ಹಾಗೆ ಹವ್ಯಾಸಿ ಕಲೆಯೂ ಹೌದು. ಈ ಒಂದು ನೃತ್ಯನ ಮಾಡಬೇಕಂದ್ರೆ ಇದು ಎಷ್ಟು ಜನರು ಬೇಕಾದರೂ ಈ ನೃತ್ಯವನ್ನು ಮಾಡ್ಬೋದು. ಇದು ಆ ಸ್ಥಳದ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಲ್ಲಿ ಇದು ಜೋಡಿಗಳು ಇರಬೇಕಾಗುತ್ತೆ. ಈಗ ಎಕ್ಸಾಂಪಲ್ 10 ಜನ, 12, 14, 18 ಈ ಥರ ಜೋಡಿಗಳು ಇದ್ದಾಗ ಮಾತ್ರ ಈ ನೃತ್ಯವನ್ನು ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಎಷ್ಟು ಜನರು ಬೇಕಾದರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ವೃತ್ತಾಕಾರವಾಗಿ ನೃತ್ಯಪಟುಗಳು, ನಮ್ಮ ಕೊಡಗಿನ ತುಂಬ ಹೆಣ್ಣುಮಕ್ಕಳು ವೃತ್ತಾಕಾರವಾಗಿ ಈ ಒಂದು ನೃತ್ಯವನ್ನು ಮಾಡ್ತಾರೆ. ಮಧ್ಯದಲ್ಲಿ ಕಾವೇರಮ್ಮೆ ತಾಯಿಯ ಪ್ರತಿರೂಪವನ್ನು ನಿಲ್ಲಿಸ್ತಾರೆ. ಒಬ್ಬಳು ಹೆಣ್ಮಗಳು ಕಾವೇರಮ್ಮೆ ತಾಯಿಯ ಸಾಂಕೇತಿಕವಾಗಿ ಮಧ್ಯದಲ್ಲಿ ನಿಲ್ತಾಳೆ. ಇಲ್ಲಾಂದರೆ ದೀಪವನ್ನು ಹಚ್ಚಿ ಆ ಬೆಳಕಿನಲ್ಲಿ ಈ ನೃತ್ಯವನ್ನು ಮಾಡಲಾಗುತ್ತೆ. ಕೊಡವ ಹೆಣ್ಣುಮಕ್ಕಳು ಸಂಪೂರ್ಣವಾಗಿ ಸಂಪ್ರದಾಯಬದ್ಧವಾಗಿ ಕೊಡಗಿನ ಸೀರೆಯನ್ನು ಉಡ್ತಾರೆ. ಹಿಂದುಗಡೆ ನೆರಿಗೆ ಇರತಕ್ಕಂಥ ಸೀರೆ, ಫುಲ್ ಜಾಕೆಟ್, ಫುಲ್ ಕೈ ಇರತಕ್ಕಂಥ ಒಂದು ಕುಪ್ಪಸ ಜಾಕೆಟ್, ತಲೆಗೆ ವಸ್ತ್ರವನ್ನು ಕಟ್ತಾರೆ, ಕೊಡಗಿನ ಆಭರಣವನ್ನು ಧರಿಸ್ತಾರೆ, ಕೈ ತುಂಬ ಬಳೆಯನ್ನು ಧರಿಸ್ತಾರೆ, ಹಣೆಗೆ ಕುಂಕುಮವನ್ನು ಇಡ್ತಾರೆ. ಒಂದು ನಗುಮುಖದ ಸೌಂದರ್ಯ, ಒಂದು ಉತ್ಸಾಹ, ಒಂದು ಮಂದಹಾಸ ಆ ಮುಖದಲ್ಲಿ ಇಟ್ಟುಕೊಂಡು ತುಂಬ ಅದ್ಭುತವಾಗಿ ಈ ನೃತ್ಯವನ್ನು ಮಾಡ್ತಾರೆ. ಸುಮಾರು ಒಂದಷ್ಟು ಹಾಡುಗಳು, ಅದರಲ್ಲೂ ಈ ಒಂದು ಜಾನಪದ ನೃತ್ಯದಲ್ಲಿ ಕಾವೇರಮ್ಮೆ ಇಗ್ಗುತಪ್ಪ ನಮ್ಮ ಕೊಡಗಿನ ಕುಲದೇವರನ್ನೇ ಸ್ತುತಿಸುವಂತಹ ಒಂದು ಕಾರ್ಯ ನಡೆಯುತ್ತೆ. ಅದರ ಮಧ್ಯದಲ್ಲೂ ಕೊಡಗಿನ ಅತಿಥಿ ಸತ್ಕಾರ ಯಾವ ರೀತಿ ಮಾಡ್ತಾರೆ, ಅತಿಥಿಗಳನ್ನ ಬರಮಾಡಿಕೊಳ್ಳುವಂಥ ಒಂದು ಹಾಡು ಸಹ ಇಲ್ಲಿ ಜೊತೆ ಸೇರುತ್ತೆ. ಅದರ ಜೊತೆಗೆ ಕೊಡಗಿನ ಜೇನುಗಳು, ಯಾವ್ಯಾವ ರೀತಿಯ ಜೇನುಗಳು ನಮ್ಮಲ್ಲಿ ಸಿಗ್ತವೆ ಅನ್ನುವಂಥ ಒಂದು ಹಾಡಿನ ವರ್ಣನೆಯೂ ಸಹ, ಜಾನಪದ ಹಾಡಿನ ವರ್ಣನೆಯೂ ಸಹ ಇಲ್ಲಿ ನಿಮಗೆ ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಇದೊಂದು ಪ್ರಾರ್ಥನಾ ಗೀತೆ. ಕಾವೇರಮ್ಮ ತಾಯಿಯನ್ನು ಸ್ತುತಿಸಿ, ಅವಳ ಗುಣಗಾನವನ್ನು ಮಾಡಿ, ಅವಳನ್ನು ಹೊಗಳಿ
ಈ ಮಾಡುವಂತಹ ಒಂದು ನೃತ್ಯ ಪ್ರಕಾರ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹ ಕೈಯಲ್ಲಿ ಕಂಚಿನ ತಾಳವನ್ನು ಇಟ್ಕೊಂಡಿರ್ತಾರೆ. ಆ ತಾಳದ ಶಬ್ದದೊಂದಿಗೆ ಈ ಒಂದು ವಿಶೇಷವಾದಂತಹ ನೃತ್ಯ ಸಾಗುತ್ತೆ. ಪ್ರತಿ ಹಾಡಿಗೂ ಒಂದೊಂದು ಬೇರೆ ಬೇರೆ ರೀತಿಯ ನೃತ್ಯ ಭಂಗಿಗಳಿರ್ತವೆ. ಎಡಕ್ಕೆ ಬಲಕ್ಕೆ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ಪ್ರಕ್ರಿಯೆಗಳು ನಡೀತವೆ. ಆದರೆ ವೃತ್ತಾಕಾರವಾಗಿ ಸುತ್ತತಾನೇ ಇರ್ತಾರೆ. ಕೊನೆಯವರೆಗೂ ವೃತ್ತಾಕಾರವಾಗಿ ಸುತ್ತತಾನೆ ಇರಬೇಕು. ತುಂಬ ಮೆಲೋಡಿಯಸ್ ಆಗಿ, ತುಂಬ ಸ್ಲೋ ಮೂಮೆಂಟ್, ಕಂಚಿನ ತಾಳದ ಒಂದು ಝೇಂಕಾರದೊಂದಿಗೆ, ಒಂದು ಓಂಕಾರದೊಂದಿಗೆ ನಡೀತಿರ್ತವೆ. ಕಂಚಿನ ತಾಳ ಅಂದಾಗ ಕೊಡಗಿನಲ್ಲಿ ಕೊಡವ ಮನೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದಾಗ ಗುಂಡಿನ ಶಬ್ದದ ಮೂಲಕವೂ, ಹೆಣ್ಣು ಮಗು ಹುಟ್ಟಿದಾಗ ಕಂಚಿನ ತಟ್ಟೆಯನ್ನು ಬಡಿಯುವ ಮೂಲಕವೂ ಒಂದು ಸಾಂಕೇತಿಕವಾಗಿ ಪ್ರಪಂಚಕ್ಕೆ ತಿಳಿಸುವಂಥ ಒಂದು ಕೆಲಸ ನಡೆಯುತ್ತೆ. ಸೊ ಅದರ ಪ್ರತಿರೂಪವಾಗಿ ಈ ಕಂಚಿನ ತಾಳ ಈ ಹಾಡಿನಲ್ಲಿ ಸಮ್ಮಿಶ್ರಣಗೊಳ್ಳುತ್ತೆ, ಮಿಳಿತಗೊಳ್ಳುತ್ತೆ ಅನ್ನೋದು ಒಂದು ಅಲ್ಲಿ ಅದೊಂದು ಸಾಂಕೇತಿಕವಾಗಿ ಕಾಣಿಸುವಂಥದ್ದು. ಅದರಲ್ಲಿ ಹೊರ ಹೊಮ್ಮುವಂತಹ ಒಂದು ಆ ಓಂಕಾರ, ಆ ಒಂದು ಝೇಂಕಾರ ಏನಿದೆ ಅದು ತುಂಬ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಈ ರೀತಿಯ ಒಂದು ನೃತ್ಯ ಪ್ರಕಾರ ನಡೆಯುತ್ತೆ. ಅದ್ಭುತವಾದಂತಹ ಒಂದು ನೃತ್ಯ. ಇದನ್ನು ನೀವು ಇವತ್ತು ನೋಡ್ತೀರಾ. ಇದೇ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಅದು ಬೇರೆ ಯಾವುದೂ ಅಲ್ಲ. ಈ ಒಂದು ನೃತ್ಯಕ್ಕಾಗಿ ಕೊಡವ ಜಾನಪದ ನೃತ್ಯ ಉಮ್ಮತ್ತಾಟಕ್ಕಾಗಿ ತನ್ನ ಜೀವನವನ್ನೇ ಸಾಗಿಸಿದಂಥ ಒಬ್ಬರು ಕೊಡವತಿ ಹೆಣ್ಣು ಮಗಳ ಬಗ್ಗೆ ನಾನು ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಭವನ್ನು ಬಳಸ್ಕೊಂಡು ನಾನು ಹೇಳಲೇಬೇಕು. ಅವರು ಬೇರೆ ಯಾರೂ ಅಲ್ಲ, ಐಮುಡಿಯಂಡ ರಾಣಿ ಮಾಚಯ್ಯ. ಸುಮಾರು 50 ವರ್ಷಗಳ ಸುದೀರ್ಘ ಸೇವೆ ಕೊಡಗಿನ ಸಂಸ್ಕೃತಿಯ ಒಂದು ಉಳಿವಿಕೆಗಾಗಿ ಈ ಒಂದು ಉಮ್ಮತ್ತಾಟ್ ನೃತ್ಯ ಪ್ರಕಾರದ ಮೂಲಕ 1943ರಲ್ಲಿ ಏಪ್ರಿಲ್ 4ರಂದು ಐಮುಡಿಯಂಡ ರಾಣಿ ಮಾಚಯ್ಯ ಅವರ ಜನನ ಆಗುತ್ತೆ. 1984ರಿಂದ ಅವರ ಈ ಒಂದು ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ನಡೆಯುವ ಉಮ್ಮತ್ತಾಟಿನ ಪ್ರಕಾರದ ಒಂದು ಕಲಾ ಸೇವೆ ಆರಂಭ ಆಗುತ್ತೆ. 1986ಕ್ಕೆ ಕಾವೇರಿ ಕಲಾವೃಂದ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕುತ್ತಾರೆ. ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ ನಂತರ ಸುಮಾರು 50 ವರ್ಷಗಳ ಸುದೀರ್ಘವಾದಂತಹ ಸೇವೆ, ದೇಶ ವಿದೇಶಗಳನ್ನು ಸುತ್ತುತ್ತಾರೆ. ಬೇರೆ ಬೇರೆ ಸಮಾರಂಭ, ಸಭೆಗಳು, ಸರ್ಕಾರ ಪ್ರಾಯೋಜಿತ ಸಮಾರಂಭಗಳು, ಎಲ್ಲ ಕಡೆ ನೃತ್ಯ ಪ್ರದರ್ಶನ. ಚಂದನ ವಾಹಿನಿಯಲ್ಲಿ ಇವರ ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತೆ, ಇವರ ಸಂದರ್ಶನ ನಡೆಯುತ್ತೆ. ಎಲ್ಲ ಕಡೆಯೂ ಈ ಒಂದು ಉಮ್ಮತ್ತಾಟಿನ ಒಂದು ಕಂಪನ್ನು ಎಲ್ಲ ಕಡೆ ಪ್ರಸರಣಗೊಳಿಸ್ತಾರೆ. ಆ ಒಂದು ಸುವಾಸನೆಯನ್ನು ಎಲ್ಲ ಕಡೆ ಪ್ರಸಾರ ಮಾಡಲಿಕ್ಕೆ ತುಂಬ ದೊಡ್ಡ ಪ್ರಯತ್ನ ಮಾಡ್ತಾರೆ. ಅವರ ಈ ಒಂದು ಸೇವಾ ಅವಧಿಯಲ್ಲಿ ಸುಮಾರು 10,000 ಹೆಣ್ಣು ಮಕ್ಕಳು ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಉಮ್ಮತ್ತಾಟ್ ಜಾನಪದ ನೃತ್ಯವನ್ನು ಕಲಿತಾರೆ. ಸೊ ಇದೊಂದು ನಿಜವಾದ ಅದ್ಭುತ. ಈ ಒಂದು ಕಲಾ ಸೇವೆಯನ್ನು ಕೊಡವ ಸಂಸ್ಕೃತಿಗೆ ಇವರು ನೀಡುತ್ತಂಥ ಒಂದು ಕಲಾ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ಅದು 2005ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬರುತ್ತೆ. 2009 ಮತ್ತು 2009ರಿಂದ 12ರವರೆಗೆ ರಾಜ್ಯ ಸರ್ಕಾರ ಇವರನ್ನು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ಮಾಡಿ ಗೌರವ ಸೂಚಿಸುತ್ತೆ. ಇವರ ಸೇವೆಯನ್ನು ಇನ್ನೂ ಪರಿಗಣಿಸಿದಂತಹ ಭಾರತ ಸರ್ಕಾರ 2023ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು, ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ. ಇವರನ್ನ ನಿಜವಾಗ್ಲೂ ಉಮ್ಮತ್ತಾಟಿನ ಎಕ್ಸ್ಪರ್ಟ್, ತಜ್ಞೆ ಅಂತ ಯಾರಾದರೂ ಕೊಡಗಿನಲ್ಲಿ ನೀವು ಕರೆಸ್ಕೊಳ್ತಾರೆ ಅಂದರೆ ಅದು ರಾಣಿ ಮಾಚಯ್ಯ ಮಾತ್ರ. ಜಾನಪದ ತಜ್ಞೆ, ಅದರಲ್ಲೂ ವಿಶೇಷವಾಗಿ ಉಮ್ಮತ್ತಾಟ್ ಜಾನಪದ ಪ್ರಕಾರದ ತಜ್ಞೆ. ಅಫ್ಕೋರ್ಸ್ ತುಂಬ ಹೆಮ್ಮೆಯಿಂದ ಹೇಳ್ಕೋಬೋದು ಅವರು ರಾಣಿ ಮಾಚಯ್ಯ. ಸೊ ಇದೇ ಸಂದರ್ಭದಲ್ಲಿ ಈ ಒಂದು ಉಮ್ಮತ್ತಾಟನ ಪ್ರದರ್ಶನವನ್ನು ನೀಡಲಿಕ್ಕೆ ಬಂದಂಥವರು ಬೇರೆ ಯಾರೂ ಅಲ್ಲ, ಬೆಂಗಳೂರಿನ ಕೋರಮಂಗಲದ ವೆಂಕಟಾಪುರದಲ್ಲಿರ್ತಕ್ಕಂಥ ಗೆಜ್ಜೆತಂಡು ಕೊಡವ ಸಂಘ ಒಂದು ವಿಶೇಷವಾದಂಥ ಈ ಒಂದು ನೃತ್ಯ ಒಂದು ಪ್ರದರ್ಶನವನ್ನು ನೀಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಹೆಣ್ಣುಮಕ್ಕಳು ಮಾಡಿದಂಥ ಈ ಒಂದು ತುಂಬ ಸುಂದರವಾದಂಥ ಸೌಂದರ್ಯದಿಂದ ಕೂಡಿದಂಥ ಈ ಒಂದು ನೃತ್ಯವನ್ನು ನೀವೆಲ್ಲರೂ ನೋಡಲೇಬೇಕು. ನೋಡಿ ಎಂಜಾಯ್ ಮಾಡ್ತೀರಾ. ಇದು ಕೊಡವ ಜಾನಪದ ನೃತ್ಯ ಪ್ರಕಾರಗಳಲ್ಲೊಂದಾದಂತಹ ಉಮ್ಮತ್ತಾಟಿನ ಬಗ್ಗೆ ನಾನು ತಿಳಿದುಕೊಂಡಂಥ ಒಂದಷ್ಟು ವಿಷಯಗಳು. ತಡೆಯಕ್ಕೆ ಈಗ ನೃತ್ಯ ಪ್ರಕಾರವನ್ನು ನೋಡೋಣ ಬನ್ನಿ. ವೆಲ್ಕಮ್ ಟು ಕೊಡವ ಜಾನಪದ ನೃತ್ಯ ಉಮ್ಮತ್ತಾಟ್. ಐಚಂಡ ಅಶ್ವಿನಿ, ಬೇಪುಡಿಯಂಡ ದೇಚಮ್ಮ, ಕಾಣತಂಡ ಅನುಷ, ಚೊಟ್ಟನಮಡ ಅಕ್ಷಿತ, ಮಚ್ಚಟ್ರ ಭಾವನ, ಕೂಪದಿರ ರುಕ್ಮಿಣಿ, ಕೂತಿರ ಕಂಪ, ಅರೇಡ ವರ್ಷ, ನಾಯಕಂಡ ಆದ್ಯ, ಕೂಪದಿರ ಸೂಕ್ಷ್ಮ, ಪಿಂಜ ಇಟ್ಟಿರ ಅಂತರ್. Amen.
Yeah.